ಕರ್ತವ್ಯ ಅಂತ ನೀವು ಮಾತನಾಡ್ತಿದ್ದಾರೆ. ಯುದ್ಧ ಆರಂಭ ಆಗುತ್ತೆ ಅನ್ನೋ ಪ್ರಿಕಾಷನ್ ಇತ್ತು. ವೈಸ್ಟೆಡ್ ಎಲೆಕ್ಷನ್ ಕಾರಣಕ್ಕಾಗಿ ಏನೂ ಮಾಡಲಿಲ್ಲ. ನೋಡಿ, ಈಗ ಇದು ಯುದ್ಧ ಒಂದು ಭಾಗ ಬಿಟ್ಟು ಈಗ ನಾ ಯುದ್ಧ ಒಂದು ಬಾಜು ಕಡೆ ಯುದ್ಧ ಈಗ ಆಗಿತ್ತು ಈಚೆಗೆ. ಯುದ್ಧದಕ್ಕಿಂತ ಮುಂಚೆ ಎಲ್ಲವಾಗಿರೋದ್ರಿ ಈ ಪೆಟ್ರೋಲ್ ರೇಟ್ 100 ರೂಪಾಯಿ ಯುದ್ಧ ಬಂದ ನಂತರನ ಯುದ್ಧಕ್ಕಿಂತ ಮುಂಚೆನೇ ಪೆಟ್ರೋಲ್ ರೇಟ್ 100 ರೂಪಾಯಿ ಆಗಿತ್ತು. ಯುದ್ಧಕ್ಕಿಂತ ಮುಂಚೆನೇ 95 ರೂಪಾಯಿ ಆಗಿತ್ತು ಡಾಲರ್ ರೇಟು. ಯುದ್ಧ ಎರಡನೇ ಮಾತು. ಮಧ್ಯದಾಗ ಯುದ್ಧಕ್ಕಿಂತ ಮುಂಚೆನೇ ಗ್ಯಾಸ್ ಸಿಲಿಂಡರ್ 1100 ರೂಪಾಯಿ ಆಗಿತ್ತು. ಅಡಿಗೆ ಎಣ್ಣೆ 150 ರೂಪಾಯಿ ಆಗಿತ್ತು. ಜನ ಅನುಭವಿಸ್ಬೇಕು. ಇನ್ನ ಅಚ್ಚೇ ದಿನ ಅಂತ ಹೇಳಿ ಏನು ಜನ ಇವತ್ತು ಸಹ ಅವ್ರನ್ನ ನರೇಂದ್ರ ಮೋದಿ ಹೊತ್ಕೊಂಡು ನಾವು ಕುಣಿದಾಡಿದಾರ ಅಂದ ಭಕ್ತರು. ಎಷ್ಟು ದಿವಸ ಸುಳ್ಳು ಹೇಳ್ಕೊಂತ ಹೋಗ್ತೀರಾ ನೀವು? ಬರೇ ಆ ಒಂದು ಧರ್ಮದ ಹೆಸರ ಮೇಲೆ, ಜಾತಿ ಹೆಸರ ಮೇಲೆ ಇವತ್ತು ದಿವಸ ನೀವು ಜನರನ್ನ ಎಲ್ಲಿವರೆಗೆ ನೀವು ಮಾಡ್ತೀರಿ? ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಮನಮೋಹನ್ ಸಿಂಗ್ ಅವರ ಒಂದು ಆರ್ಥಿಕ ನೀತಿ ಏನಿತ್ತು, ಆ ಆರ್ಥಿಕ ನೀತಿ ಬಲವಾದಂಥ ಆರ್ಥಿಕ ನೀತಿ ಇವತ್ತು ವಾಜಪೇಯಿ ಅವ್ರ ಸಹ ಹಿಂದೆ ಅದನ್ನು ಇದು ಮಾಡ್ತಾ ಇರ್ಬೋದು. ನರಸಿಂಹರಾವ್ ಅವ್ರದ್ದು, ಮನಮೋಹನ್ ಸಿಂಗ್ ಅವ್ರದ್ದು. ಇವತ್ತು ಯಾವ ಪರಿಸ್ಥಿತಿಗೆ ನಮ್ಗೆ ಬಂದ್ಬಿಟ್ಟಿದೆ. ಅದು ಬಿಡಿ, ಯುದ್ಧ ಆದ್ಮೇಲೆ ಅದು ಎಲ್ಲಾ ಕಡೆನೂ ಕೂಡ ಇಫೆಕ್ಟ್ ಆಗ್ತದೆ. ಅದು ಯುದ್ಧಕ್ಕಿಂತ ಮೊದಲು ಪರಿಸ್ಥಿತಿ ನಮ್ಗೆ ಹಂಗೆ ಆಗಿತ್ತನ. ಮತ್ತೆ ಇವ್ರು ಏನು ಮಾತಾಡಿದಾರೆ ನೋಡಿ, ಅವಾಗ ಯುದ್ಧದ ಬಗ್ಗೆನೂ ಮಾತಾಡಿದ್ದಾರೆ. ಹಿಂದೆ ಕೊರಿಯಾ ವಾರ್ ಇದಕ್ಕೆ ಕಂಪೇರ್ ಮಾಡ್ಕೊ ವಾರ್ ಅಂತೆ, ಅದಕ್ಕೆ ಎಲ್ಲ ರೇಟ್ ಅಚೀವ್ ಆಗಿದೆ ಅಂತ ಹೇಳ್ತಾರೆ ಅಂತ ಅದನ್ನು ಮಾತಾಡಿದ್ದಾರೆ. ಯಾವುದೂ ಉಳಿದಿಲ್ಲ. ಫುಲ್ ಸರ್ಕಲ್ ಎಲ್ಲವೂ ತಿರುಗಿ ಮರಳಿ ಬರ್ತಾ ಇದೆ ಅವ್ರಿಗೆ. ಯುದ್ಧದ ಬಗ್ಗೆನೂ ಮಾತಾಡಿದ್ದಾರೆ. ಯುದ್ಧಕ್ಕೂ ಇದಕ್ಕೆ ಏನು ಸಂಬಂಧ ಅಂತಲೂ ಮಾತಾಡಿದ್ದಾರೆ. ಯಾವುದೂ ಉಳಿಸಿಲ್ಲ ತಂಡೂಸ್. ಇವ್ರೇನು ಮಾತಾಡಿದ್ದಾರೆ ಅದೆಲ್ಲವೂ ತಂಡೂಸ ತಿರುಗಿ ಬಿದ್ದಿದೆ. ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಾಗ ತಂಡೂಸ ತಮ್ಮ ಕಂಡುಕೊಂಡಿದೆ. ಅಲ್ಲ, ನೀವು ಮಾಧ್ಯಮದವರು ಅದು ಏನಾದರೂ ಸ್ಟೇಟ್ಮೆಂಟ್ ಅಲ್ಲ, ಅವ್ರ ವಾಯ್ಸ್ ರೆಕಾರ್ಡ್ ವಾಯ್ಸ್ನೇ ಅವ್ರು ಭಾಷಣ ಮಾಡಿದ್ದೀನಿ ಎಲ್ಲರ ಮುಂದಿದೆ.